ಎಲ್ರಿಗೂ ನಮಸ್ಕಾರ. ಸೈಕೋ ಫ್ಯಾಕ್ಟ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ. ಹೌದು, ಸ್ವಾಗತ. ಇಂದು ನಾವು ಒಂದು ಬಹಳ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ. ಖಂಡಿತ. ಇದು ನಮ್ಮೆಲ್ಲರ ಜೀವನಕ್ಕೆ ಎಲ್ಲೋ ಒಂದು ಕಡೆ ಸಂಬಂಧಿಸಿದ್ದು. ಹೌದು, ಶಾಶ್ವತ ಬಲಿಪಶು ಮನಸ್ಥಿತಿ ಅಂತ ಇಂಗ್ಲಿಷ್ನಲ್ಲಿ ಪರ್ಪೆಚುವಲ್ ವಿಕ್ಟಿಮ್ ಮೆಂಟಾಲಿಟಿ ಅಂತಾರೆ. ಹಾ, ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದ್ರೆ ನಮ್ಮ ಸುತ್ತಮುತ್ತ ಇಂಥವ್ರು ಇದ್ದೇ ಇರ್ತಾರೆ. ಯಾವಾಗ ನೋಡಿದ್ರೂ ದೂರ್ತಲೇ ಇರ್ತಾರೆ. ಕರೆಕ್ಟ್. ಒಂದು ಉದಾಹರಣೆ ಕೊಡ್ತೀನಿ, ಕೇಳುಗರಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹಾ, ಹೇಳಿ. ನಿಮ್ಮ ಆಫೀಸ್ನಲ್ಲಿ ಸುಮಾ ಅಂತ ಒಬ್ರು ಇದ್ದಾರೆ ಅನ್ಕೊಳ್ಳಿ. ಅವರು ಪ್ರತಿದಿನ ಒಂದೇ ಕಥೆ. ಮ್ಯಾನೇಜರ್ ನನಗ್ ಮಾತ್ರ ಜಾಸ್ತಿ ಕೆಲಸ ಕೊಡ್ತಾರೆ, ನನ್ನ ಟೀಮ್ನವರು ಸಪೋರ್ಟ್ ಮಾಡಲ್ಲ, ನನ್ ಪ್ರಮೋಷನ್ ಪಾಲಿಟಿಕ್ಸ್ ನಿಂದ ಹೋಯ್ತು, ಹೀಗೆ ಹೇಳ್ತಾನೆ ಇರ್ತಾರೆ. ಆದ್ರೆ ನಿಜವಾಗಿ ನೋಡಿದ್ರೆ ಅವರು ಡೆಡ್ಲೈನ್ಗಳನ್ನ ಮಿಸ್ ಮಾಡ್ತಾರೆ, ಮೀಟಿಂಗ್ಗೆ ಲೇಟ್ ಆಗಿ ಬರ್ತಾರೆ. ಹೌದು, ಟೀಮ್ನಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಇರೋಲ್ಲ, ಆದ್ರೂ ಅವರಿಗೆ ಎಲ್ಲವೂ ಬೇರೆಯವರದೇ ತಪ್ಪು. ಇದೇ ಅಲ್ವಾ ಆ ಮನಸ್ಥಿತಿ. ಇಂದು ನಾವು ಇದರ ಹಿಂದಿನ ಸೈಕಾಲಜಿ ಬಗ್ಗೆನೇ ಆಳವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ವಿಕ್ಟಿಮ್ ಮೆಂಟಾಲಿಟಿ ಅಂದ್ರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಯಾವಾಗ್ಲೂ ಸಂತ್ರಸ್ತ ಅಥವಾ ಬಲಿಪಶು ಅಂತಾನೆ ನೋಡ್ಕೊಳ್ಳೋದು ಇದೊಂದು ಆಲೋಚನಾ ಕ್ರಮ ಆಗ್ಬಿಟ್ಟಿರುತ್ತೆ. ಆದ್ರೆ ಲೈಫ್ನಲ್ಲಿ ಒಂದಲ್ಲ ಒಂದು ಸಲ ನಾವೆಲ್ಲರೂ ನಿಜವಾಗಿಯೂ ಸಂತ್ರಸ್ತರಾಗಿರ್ತೀವಿ ಅಲ್ವಾ? ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಒಳ್ಳೆ ಪ್ರಶ್ನೆ. ನಿಜವಾದ ಸಂತ್ರಸ್ತರಾಗೋದು ಬೇರೆ, ಅದೊಂದು ಘಟನೆ. ಆದ್ರೆ ಈ ಮನಸ್ಥಿತಿ ಇದೆಯಲ್ಲ, ಇದೊಂದು ನಿರಂತರ ಮಾದರಿ, ಒಂದು ಲೈಫ್ ಸ್ಟೈಲ್ ತರ. ಎಕ್ಸಾಕ್ಟ್ಲಿ. ಉದಾಹರಣೆಗೆ 28 ವರ್ಷದ ರಾಜೇಶ್ ಡಿಗ್ರಿ ಮುಗಿಸಿ 5 ವರ್ಷ ಆದ್ರೂ ಕೆಲಸ ಸಿಗಿಲ್ಲ. ಓಕೆ, ಅವನದ್ಕೆ ಏನ್ ಕಾರಣ ಕೊಡ್ತಾನೆ? ಅವನ ಪ್ರಕಾರ ನನ್ನ ಕಾಲೇಜ್ ಸರಿ ಇರ್ಲಿಲ್ಲ, ಪೇರೆಂಟ್ಸ್ ಒಳ್ಳೆ ಎಜುಕೇಶನ್ ಕೊಡಿಸ್ಲಿಲ್ಲ, ಸರ್ಕಾರ ಕೆಲ್ಸನೇ ಸೃಷ್ಟಿ ಮಾಡ್ತಾ ಇಲ್ಲ, ಹೌದು, ನನ್ನ ಫ್ರೆಂಡ್ಸ್ಗೆ ರೆಫರೆನ್ಸ್ ಇತ್ತು ಅದಕ್ಕೆ ಅವರೆಲ್ಲ ಕೆಲ್ಸ ಸಿಕ್ತು ಅಂತಾನೆ ದೂರ್ತಾನೆ. ವಾಸ್ತವದಲ್ಲಿ ಅವನು ದಿನಕ್ಕೆ 2-3 ಗಂಟೆಗಿಂತ ಜಾಸ್ತಿ ಕೆಲಸ ಹುಡುಕಲ್ಲ, ಹೊಸ ಸ್ಕಿಲ್ಸ್ ಕಲಿಯೋ ಪ್ರಯತ್ನನೂ ಮಾಡಲ್ಲ. ಅಂದ್ರೆ ಅವನ ಪ್ರಕಾರ ಇಡೀ ಸಿಸ್ಟಮ್ ಅವನಿಗೆ ವಿರುದ್ಧವಾಗಿದೆ. ಹೌದು, ತಮ್ಮ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಬೇರೆಯವ್ರ ಮೇಲೆ ಹಾಕ್ಬಿಡೋದು. ಇದರ ಕೆಲವು ಪ್ರಮುಖ ಲಕ್ಷಣಗಳನ್ನ ನೋಡೋದಾದ್ರೆ, ಒಂದು ಬಾಹ್ಯ ನಿಯಂತ್ರಣ, ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಹೌದು, ಮೀರಾ ಅನ್ನೋ ವಿದ್ಯಾರ್ಥಿನಿ ಎಕ್ಸಾಮ್ನಲ್ಲಿ ಫೇಲ್ ಆದಾಗ ಪ್ರೊಫೆಸರ್ ಸರಿಯಾಗಿ ಪಾಠ ಮಾಡ್ಲಿಲ್ಲ, ಪೇಪರ್ ಟಫ್ ಇತ್ತು, ಲೈಬ್ರರಿಯಲ್ಲಿ ಗಲಾಟೆ ಇತ್ತು ಅಂತಾಳೆ. ತಾನು ಕೊನೆ ನಿಮಿಷದಲ್ಲಿ ಓದಿದ್ದು ಅಂತ ಒಪ್ಕೊಳ್ಳೋದೇ ಇಲ್ಲ. ಎರಡನೆಯದು ಏನಂತಾರೆ ಅದಕ್ಕೆ, ಕಲಿತ ಅಸಹಾಯಕತೆ, ಲರ್ನ್ಡ್ ಹೆಲ್ಪ್ಲೆಸ್ನೆಸ್. ನಾನು ಏನ್ ಮಾಡಿದ್ರೂ ಏನೂ ಚೇಂಜ್ ಆಗಲ್ಲ ಅನ್ನೋ ನಂಬಿಕೆ. ಮತ್ತೆ ನಿರಂತರ ದೂರು, ನೆಗೆಟಿವಿಟಿ, ಗಮನ ಸೆಳೆಯೋ ಪ್ರಯತ್ನ, ಇದೆಲ್ಲ ಇದರ ಭಾಗನೇ ಅಲ್ವಾ? ಖಂಡಿತ. ಇದು ಎಷ್ಟು ಸಾಮಾನ್ಯ ಅಂತ ಯೋಚಿಸಿದ್ರೆ ಆಶ್ಚರ್ಯ ಆಗುತ್ತೆ. ಇಂಥ ಆಳವಾದ ಮಾನಸಿಕ ವಿಷಯಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಸೈಕೋ ಫ್ಯಾಕ್ಟ್ ಹಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ತರಲು ತುಂಬಾನೇ ಪ್ರೇರಣೆ ನೀಡುತ್ತೆ. ಸರಿ, ಜನರು ಈ ರೀತಿ ಯಾಕೆ ಆಗ್ತಾರೆ? ಇದರ ಮೂಲ ಕಾರಣಗಳು ಏನಿರಬಹುದು? ಖಂಡಿತ ಬಾಲ್ಯದ ಅನುಭವಗಳು ಇದರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಅನ್ಸುತ್ತೆ ಅಲ್ವಾ? ಹೌದೌದು, 100ಕ್ಕೆ 100 ಸತ್ಯ. 35 ವರ್ಷದ ಅರುಣ್ ಉದಾಹರಣೆ ತಗೊಳ್ಳೋಣ. ಓಕೆ. ಬಾಲ್ಯದಲ್ಲಿ ಅವನ ಪೋಷಕರು ಅವನನ್ನ ಯಾವಾಗ್ಲೂ ಅವನ ಅಣ್ಣನ ಜೊತೆ ಕಂಪೇರ್ ಮಾಡ್ತಿದ್ರು. ನೀನ್ ಅಣ್ಣ ಫಸ್ಟ್ ರ್ಯಾಂಕ್ ಬರ್ತಾನೆ, ನೀನ್ ಯಾಕೆ ಫೇಲ್ ಆಗ್ತೀಯಾ ಅಂತ. ಈ ಮಾತುಗಳು ಅವನಲ್ಲಿ ನಾನು ಎಷ್ಟೇ ಟ್ರೈ ಮಾಡಿದ್ರೂ ನಾನು ಯೋಗ್ಯನಲ್ಲ ಅನ್ನೋ ಒಂದು ಆಳವಾದ ನಂಬಿಕೆಯನ್ನು ಸೃಷ್ಟಿಸಿಬಿಟ್ಟು. ಸೊ ಇವತ್ತು ಅವನು ತನ್ನ ವೃತ್ತಿ ಅಥವಾ ಸಂಬಂಧಗಳಲ್ಲಿ ಸೋತಾಗ ಅದಕ್ಕೆ ಬಾಹ್ಯ ಕಾರಣಗಳನ್ನೇ ದೂರ್ತಾನೆ. ಆ ಬಾಲ್ಯದ ಗಾಯಗಳು ಹಾಗೆ ಉಳಿದುಬಿಟ್ಟಿವೆ. ಕೇಳಿದ್ರೆ ಬೇಜಾರಾಗುತ್ತೆ. ಇನ್ನೊಂದು ಕಾರಣ ಕಲಿತ ಅಸಹಾಯಕತೆ. ಕಾವ್ಯ ಅನ್ನೋ ಗೃಹಿಣಿ ಉದಾಹರಣೆ ನೋಡೋಣ. ಮದುವೆ ಆದಾಗ ಅವಳ ಅತ್ತೆ ಮಾವ ತುಂಬಾ ಕಂಟ್ರೋಲಿಂಗ್ ಆಗಿತ್ತು. ಅವಳು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ಹೇಳಿದಾಗೆಲ್ಲ ಅವಳನ್ನ ಟೀಕಿಸಿ ಇಮೋಷನಲಿ ಕುಗ್ಗಿಸ್ಬಿಟ್ರು. ಹೌದು, ನಾನು ಏನು ಹೇಳಿದ್ರೂ ಪ್ರಯೋಜನ ಇಲ್ಲ ಅಂತ ಅವಳು ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಲು. ಹಾಗಾಗಿ ಇವತ್ತು ಪರಿಸ್ಥಿತಿ ಬದಲಾಗಿದ್ರೂ ಅವಳು ಅದೇ ಅಸಹಾಯಕ ಪಾತ್ರದಲ್ಲೇ ಸಿಲುಕಿಕೊಂಡಿದ್ದಾಳೆ. ಕರೆಕ್ಟ್. ಮೂರನೇ ಕಾರಣ ಸೆಕೆಂಡರಿ ಗೇನ್ಸ್, ಅಂದ್ರೆ ಬಲಿಪಶುವಾಗಿರೋದ್ರಿಂದ ಸಿಗೋ ಲಾಭಗಳು. ಲಾಭಗಳ? ಅದ್ಹೇಗ ಸಾಧ್ಯ? ಸುರೇಶ್ ಅನ್ನೋ ಉದ್ಯೋಗಿ ಉದಾಹರಣೆ ನೋಡಿ. ಅವನು ಯಾವಾಗ್ಲೂ ಸರಿ ಇಲ್ಲ ಅಂತ ರಜಾ ಆಗ್ತಾನೆ, ಕೆಲ್ಸದಿಂದ ತಪ್ಸ್ಕೊಳ್ತಾನೆ. ಇದರಿಂದ ಅವನಿಗೇನು ಲಾಭ? ಆರಂಭದಲ್ಲಿ ಸಹೋದ್ಯೋಗಿಗಳು ಸಿಂಪತಿ ತೋರಿಸಿದ್ರು, ಮ್ಯಾನೇಜರ್ ಸ್ವಲ್ಪ ಸಾಫ್ಟ್ ಆಗಿ ನಡ್ಕೊಂಡ್ರು. ಓ, ಅರ್ಥ ಆಯ್ತು. ನಾನು ಬಲಿಪಶು ಪಾತ್ರ ಮಾಡಿದ್ರೆ ನನಗೆ ಅಟೆನ್ಷನ್ ಸಿಗುತ್ತೆ, ಕೆಲ್ಸ ಕಡಿಮೆ ಆಗತ್ತೆ, ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಅವನು ಕಲ್ತ್ಕೊಂಡ. ಹೌದು, ಈ ಬಹುಮಾನ ಅವನ ಬಲಿಪಶು ಮನಸ್ಥಿತಿಯನ್ನ ಇನ್ನಷ್ಟು ಗಟ್ಟಿ ಮಾಡ್ತು. ಆದ್ರೆ
ಈ ಮನಸ್ಥಿತಿ ವ್ಯಕ್ತಿಯ ಜೀವನದ ಮೇಲೆ ತುಂಬಾ ಗಂಭೀರ ಪರಿಣಾಮ ಬೀರುತ್ತೆ ಅಲ್ವಾ? ಖಂಡಿತ. ಮೊದಲನೇದಾಗಿ ಮಾನಸಿಕ ಆರೋಗ್ಯದ ಮೇಲೆ. ಹೇಗೆ? 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ದೀಪಾ ಉದಾಹರಣೆ ಇದೆ. ನನ್ನ ಮ್ಯಾನೇಜರ್ ಪಕ್ಷಪಾತಿ, ನನ್ನ ಟೀಮ್ ಟಾಕ್ಸಿಕ್ ಆಗಿದೆ ಅನ್ನೋ ನಿರಂತರ ನೆಗೆಟಿವಿಟಿಯಿಂದ ಅವಳು ಡಿಪ್ರೆಷನ್ಗೆ ಹೋದಳು. ಆತಂಕದ ಸಮಸ್ಯೆಗಳು, ಆತ್ಮಗೌರವ ಕಡಿಮೆ ಆಗೋದು, ಇದೆಲ್ಲ ಶುರುವಾಗುತ್ತೆ. ಹೌದು, ಅವಳ ಸೆಲ್ಫ್ ಎಸ್ಟೀಮ್ ಪೂರ್ತಿ ನಾಶವಾಗೋಯ್ತು. ಸಂಬಂಧಗಳ ಮೇಲೂ ಇದರ ಪರಿಣಾಮ ಇದ್ದೇ ಇರುತ್ತೆ. ರಾಹುಲ್ ಮತ್ತು ಪೂಜಾ ಅನ್ನೋ ದಂಪತಿ ಕಥೆ ಕೇಳಿ. ರಾಹುಲ್ ಒಬ್ಬ ಶಾಶ್ವತ ಬಲಿಪಶು. ಓಕೆ. ಯಾವಾಗ್ಲೂ ತನ್ನ ಬಾಸ್, ಸಹೋದ್ಯೋಗಿಗಳು, ಸಂಬಳದ ಬಗ್ಗೆ ದೂರ್ತಿದ್ದ. ಆರಂಭದಲ್ಲಿ ಪೂಜಾ ತುಂಬಾನೇ ಸಪೋರ್ಟಿವ್ ಆಗಿದ್ಲು. ಆದ್ರೆ 5 ವರ್ಷಗಳ ನಂತರ ಅವಳು ಎಮೋಷನಲಿ ಸುಸ್ತಾಗಿ ಹೋದ್ಲು. ಅವಳು ಕೌನ್ಸೆಲಿಂಗ್ಗೆ ಹೋಗೋಣ ಅಂದಾಗ ರಾಹುಲ್ ಅವಳನ್ನೇ ಬ್ಲೇಮ್ ಮಾಡ್ದ. ನೀನೇ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ, ಹೌದು, ನೀನೇ ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟ. ಅವರ ಮದ್ವೆ ಈಗ ಮುರಿಯೋ ಹಂತಕ್ಕೆ ಬಂದಿದೆ. ಅಯ್ಯೋ, ಇದು ನಿಜವಾಗ್ಲೂ ತುಂಬಾ ವಿನಾಶಕಾರಿ. ವೃತ್ತಿ ಜೀವನದ ಮೇಲೂ ಪರಿಣಾಮ ಬೀರುತ್ತಾ? ಖಂಡಿತ. ಶ್ರುತಿ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. 7 ವರ್ಷದಲ್ಲಿ 5 ಕಂಪನಿ ಬದಲಾಯಿಸಿದ್ಲು. 5 ಕಂಪನಿಗಳ? ಹೌದು. ಪ್ರತಿ ಸಲನೂ ಒಂದೇ ಕಥೆ. ಮ್ಯಾನೇಜರ್ ಸರಿ ಇರಲಿಲ್ಲ, ಕಂಪನಿ ಕಲ್ಚರ್ ಕೆಟ್ಟದಾಗಿತ್ತು ಅಂತ. ವಾಸ್ತವದಲ್ಲಿ ಅವಳು ಜವಾಬ್ದಾರಿಯಿಂದ ನುಂಚಿಕೊಳ್ಳುತ್ತಿದ್ದಲೋ? ಕರೆಕ್ಟ್. ಈಗ ಇಂಟರ್ವ್ಯೂ ಮಾಡೋರಿಗೆ ಅವಳ ರೆಸ್ಯೂಮ್ ಒಂದು ರೆಡ್ ಫ್ಲಾಗ್ ತರ ಕಾಣುತ್ತೆ. ಈ ಮನಸ್ಥಿತಿ ನಮ್ಮ ಬೆಳವಣಿಗೆಯನ್ನೇ ಹೇಗೆ ನಿಲ್ಲಿಸ್ಬಿಡುತ್ತೆ ಅಂತ ಯೋಚಿಸಿದ್ರೆ? ಹೌದು, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇದೇ ರೀತಿ ಜೀವನದ ಪಾಠಗಳಿಗಾಗಿ ನಮ್ಮ ಸೈಕೋಫ್ಯಾಕ್ಟ್ ಹಬ್ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಬಹಳ ಅಮೂಲ್ಯ. ಈ ವ್ಯಕ್ತಿಗಳ ಜೊತೆ ಇರೋರ ಕಥೆ ಏನು? ಅವರ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಅತ್ಯುತ್ತಮ ಪ್ರಶ್ನೆ. ಇದು ಅವರನ್ನ ಎಮೋಷನಲಿ ಹಿಂಡಿಬಿಡುತ್ತೆ. ನೇಹಾ ಮತ್ತು ರೇಖಾ ಅನ್ನೋ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಉದಾಹರಣೆ ಇದೆ. ರೇಖಾ ಒಬ್ಬ ಶಾಶ್ವತ ಬಲಿಪಶು. ಓಕೆ. ಪ್ರತಿ ಫೋನ್ ಕಾಲ್ನಲ್ಲೂ ನನ್ನ ಬಾಸ್, ನನ್ನ ಗಂಡ, ನನ್ನ ಅತ್ತೆ ಮಾವ, ನನ್ನ ಲೈಫೇ ಹಾಳಾಗಿದೆ ಅಂತ ದೂರುತ್ತಿದ್ಲು. ಆಗ ನೇಹಾ ಏನ್ ಮಾಡ್ತಿದ್ಲು? ಆರಂಭದಲ್ಲಿ ನೇಹಾ ಸಮಾಧಾನ ಮಾಡಿ ಸೊಲ್ಯೂಷನ್ಸ್ ಹೇಳ್ತಿದ್ಲು. ಆದ್ರೆ ರೇಖಾ ಅದೆಲ್ಲ ವರ್ಕ್ ಆಗಲ್ಲ, ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗಲ್ಲ ಅಂತ ಹೇಳ್ತಿದ್ಲು. ಕೆಲವು ವರ್ಷಗಳ ನಂತರ ನೇಹಾ ಸಂಪೂರ್ಣವಾಗಿ ಸುಸ್ತಾಗಿ ರೇಖಾಳ್ ಕಾಲ್ಸ್ ಅವಾಯ್ಡ್ ಮಾಡೋಕ್ ಶುರು ಮಾಡಿದ್ಲು. ಇದು ಕೆಲಸದ ಸ್ಥಳದಲ್ಲಾದ್ರೆ ಇಡೀ ಟೀಮ್ ವಾತಾವರಣವೇ ಹಾಳಾಗುತ್ತೆ ಅಲ್ವಾ? ಖಂಡಿತ. ಸಮೀರನ್ನು ಟೀಮ್ ಮೆಂಬರ್ ಉದಾಹರಣೆ ತಗೊಳ್ಳಿ. ಪ್ರತಿ ಸಲ ಅವನ ಕೆಲಸ ಲೇಟ್ ಆದಾಗ, ನನಗೆ ಸರಿಯಾದ ಡಾಕ್ಯುಮೆಂಟ್ ಸಿಗ್ಲಿಲ್ಲ, ಲ್ಯಾಪ್ಟಾಪ್ ಸ್ಲೋ ಇತ್ತು, ನನ್ನ ವರ್ಕ್ಲೋಡ್ ಜಾಸ್ತಿ ಆಗಿದೆ ಅಂತ ಏನಾದ್ರೂ ಒಂದು ಕಾರಣ ಹೇಳ್ತಾನೆ. ಇದರಿಂದ ಟೀಮ್ನ ಮೊರೈಲ್ ಕಡಿಮೆ ಆಗುತ್ತೆ, ಪ್ರೊಡಕ್ಟಿವಿಟಿ ಬೀಳುತ್ತೆ, ಕೊನೆಗೆ ಪ್ರಾಜೆಕ್ಟ್ ಫೇಲ್ ಆಗುತ್ತೆ. ಹಾಗಾದ್ರೆ ನಮ್ಮಲ್ಲಿ ಅಥವಾ ಬೇರೆಯವರಲ್ಲಿ ಈ ಮನಸ್ಥಿತಿಯನ್ನ ಗುರುತಿಸೋದು ಹೇಗೆ? 29 ವರ್ಷದ ಗ್ರಾಫಿಕ್ ಡಿಸೈನರ್ ಅನನ್ಯಾಳ 1 ವಾರದ ದಿನಚರ್ಯ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೇಳಿ ಕೇಳೋಣ. ಸೋಮವಾರ ಕ್ಲೈಂಟ್ ಡಿಸೈನ್ ಅಲ್ಲಿ ಚೇಂಜಸ್ ಕೇಳಿದಾಗ, ಈ ಕ್ಲೈಂಟ್ ಅಸಾಧ್ಯ, ಅವ್ರಿಗೆ ಏನ್ ಬೇಕು ಅಂತಾನೆ ಗೊತ್ತಿಲ್ಲ ಅಂತ ಕೊಲೀಗ್ ಹತ್ರ ದೂರ್ತಾಳೆ. ಮಂಗಳವಾರ ಪ್ರಾಜೆಕ್ಟ್ ಡೆಡ್ಲೈನ್ ಮಿಸ್ ಆದಾಗ, ಸಾಫ್ಟ್ವೇರ್ ಕ್ರ್ಯಾಶ್ ಆಯ್ತು, ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು ಅಂತ ಮ್ಯಾನೇಜರ್ಗೆ ಕಾರಣ ಕೊಡ್ತಾಳೆ. ಬುಧವಾರ ಸಹೋದ್ಯೋಗಿಗೆ ಪ್ರಮೋಷನ್ ಸಿಕ್ಕಾಗ, ಅವಳು ಮ್ಯಾನೇಜರ್ಗೆ ಕ್ಲೋಸ್ ಇದ್ದಾಳೆ, ಪಾಲಿಟಿಕ್ಸ್ ಮಾಡ್ತಾಳೆ ಅಂತ ಅಸೂಯೆ ಪಡ್ತಾಳೆ. ಓ, ಗುರುವಾರ ಹೊಸ ಸಾಫ್ಟ್ವೇರ್ ಕಲಿ ಅಂತ ಫ್ರೆಂಡ್ ಸಲಹೆ ಕೊಟ್ರೆ, ನನ್ಗೆ ಟೈಮಲ್ಲಿದೆ, ಕಂಪನಿಯೇ ಟ್ರೈನಿಂಗ್ ಕೊಡ್ಬೇಕು ಅಂತಾಳೆ. ಶುಕ್ರವಾರ ಟೀಮ್ ಲಂಚ್ಗೆ, ನನ್ನನ್ನು ಯಾರು ಸರಿಯಾಗಿ ಕರೆಯಲ್ಲ ಅಂತ ಹೇಳಿ ಬರಲು ಒಪ್ಪಲ್ಲ. ವಾವ್. ಅಂದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಅವಳೇ ಬಲಿಪಶು, ತನ್ನ ಜವಾಬ್ದಾರಿಯನ್ನೇ ಒಪ್ಕೊಳ್ಳೋದಿಲ್ಲ. ಇದೇ ಆ ಮಾದರಿ, ಆ ಪ್ಯಾಟರ್ನ್. ಇಂಥ ವ್ಯಕ್ತಿಗಳ ಜೊತೆ ವ್ಯವಹರಿಸೋದು ಹೇಗೆ? ಅವರಿಗೆ ಸಹಾಯ ಮಾಡೋಕ್ ಹೋಗಿ ನಾವೇ ಸುಸ್ತಾಗ್ಬಿಡ್ತೀವಿ. ಹೌದು, ಇದಕ್ಕೆ ಸರಿ ಮತ್ತು ತಪ್ಪು ವಿಧಾನಗಳಿವೆ. ನಿಮ್ಮ ಸ್ನೇಹಿತ ಕಾರ್ತಿಕ್ ಒಬ್ಬ ಶಾಶ್ವತ ಬಲಿಪಶು ನಿಮಗೆ ಕಾಲ್ ಮಾಡಿ ದೂರ್ತಾನೆ ಅನ್ಕೊಳ್ಳಿ. ತಪ್ಪು ವಿಧಾನ ಅಂದ್ರೆ, ಓ ಪಾಪ, ಹೌದು ನಿನ್ನ ಬಾಸ್ ಕೆಟ್ಟವನು, ಲೈಫ್ ನಿನಗೆ ಅನ್ಯಾಯ ಮಾಡ್ತಿದೆ ಅಂತ ಹೇಳೋದು. ಇದು ಅವರ ಮನಸ್ಥಿತಿಯನ್ನ ಇನ್ನಷ್ಟು ಬಲಪಡಿಸುತ್ತೆ. ಹಾಗಾದ್ರೆ ಸರಿಯಾದ ವಿಧಾನ ಯಾವುದು? ಅನುಭೂತಿ ಮತ್ತು ಗಡಿಗಳು, ಎಂಪತಿ ಪ್ಲಸ್ ಬೌಂಡ್ರೀಸ್. ಅದು ಹೇಗೆ? ಮೊದಲು, ಕಾರ್ತಿಕ್, ನೀನು ಕಷ್ಟದ ಸಮಯ ಎದುರಿಸ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿದೆ ಅಂತ ಅವರ ಫೀಲಿಂಗ್ಸ್ ಒಪ್ಕೊಳ್ಳಿ. ಓಕೆ. ಆಮೇಲೆ, ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀನು ಕಂಟ್ರೋಲ್ ಮಾಡಬಹುದಾದ ವಿಷಯ ಯಾವುದು ಅಂತ ಪ್ರಶ್ನಿಸಿ. ಜವಾಬ್ದಾರಿಯ ಕಣೆ ಗಮನ ಸೆಳೆಯೋದು. ಹೌದು. ಅವರು ಕ್ಷಮೆ ಹೇಳಿದ್ರೆ, ನೀನು ನಿನ್ನ ರೆಸ್ಯೂಮ್ ಅಪ್ಡೇಟ್ ಮಾಡಿದ್ಯಾ, ಹೊಸ ಸ್ಕಿಲ್ಸ್ ಕಲಿತಿದ್ಯಾ ಅಂತ ಕ್ರಿಯಾತ್ಮಕ ಪ್ರಶ್ನೆಗಳನ್ನ ಕೇಳಿ. ಕೊನೆಯಲ್ಲಿ ದೃಢವಾಗಿ ಆದರೆ ದಯೆಯಿಂದ ಹೇಳಿ, ಕಾರ್ತಿಕ್, ನಾನು ನಿನ್ನ ಬೆಳವಣಿಗೆಯನ್ನ ಸಪೋರ್ಟ್ ಮಾಡೋಕೆ ಇಲ್ಲಿದ್ದೀನಿ, ನಿನ್ನ ನಿಶ್ಚಲತೆಯನ್ನ ಪ್ರೋತ್ಸಾಹಿಸೋಕೆ ಅಲ್ಲ. ಇದು ಕಷ್ಟಕರವಾದರೂ ಅತ್ಯಗತ್ಯವಾದ ಸಂವಹನ ಕೌಶಲ್ಯ.
ಇಂತಹ ಪ್ರಾಯೋಗಿಕ ಜ್ಞಾನವನ್ನ ನೀಡೋ ನಮ್ಮ ಸೈಕೋಫ್ಯಾಕ್ಟ್ ಹಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಕುಟುಂಬದ ಭಾಗವಾಗಿ. ಕೇಳುಗರೆ, ಇವತ್ತು ನಾವು ರಾಜೇಶ್, ಅರುಣ್, ಕಾವ್ಯ, ಅನನ್ಯ ಹೀಗೆ ಅನೇಕ ಉದಾಹರಣೆಗಳ ಮೂಲಕ ಈ ಶಾಶ್ವತ ಬಲಿಪಶು ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ವಿ. ಹೌದು, ನಾವೆಲ್ಲರೂ ನಮ್ಮನ್ನ ಒಮ್ಮೆ ಪ್ರಶ್ನೆ ಮಾಡ್ಕೋಬೇಕು. ಸುಪ್ರಿಯಾ ಅನ್ನೋ ಮಹಿಳೆ ತನ್ನ ಜರ್ನಲ್ನಲ್ಲಿ ಬರೆದ ಹಾಗೆ, ಏನ್ ಬರ್ದಿದ್ರು? ಕಳೆದ ತಿಂಗಳು ನಾನು ಎಷ್ಟು ಸಲ ಬೇರೆಯವರನ್ನ ದೂಷಿಸಿದೆ, ನನ್ನ ಕೊನೆಯ 5 ಸಂಭಾಷಣೆಗಳಲ್ಲಿ ಎಷ್ಟು % ನನ್ನ ಸಮಸ್ಯೆಗಳ ಬಗ್ಗೆನೇ ಇತ್ತು. ಈ ಆತ್ಮಾವಲೋಕನ ಬಹಳ ಮುಖ್ಯ. ಇಂದಿನ ಚರ್ಚೆಯ ಪ್ರಮುಖ ಪಾಠ ಅಂದ್ರೆ, ನೀವು ಸಂದರ್ಭಗಳ ಬಲಿಪಶು ಆಗಬಹುದು, ಅದರ ಬಲಿಪಶು ಅನ್ನೋ ಐಡೆಂಟಿಟಿಯನ್ನ ನೀವಾಯ್ಕೆ ಮಾಡ್ಕೋಬಾರ್ದು. ನಿಜವಾದ ಶಕ್ತಿ ಇರೋದು ಜವಾಬ್ದಾರಿಯನ್ನು ತಗೊಳ್ಳೋದ್ರಲ್ಲಿ, ಬೆಳವಣಿಗೆಯನ್ನ ಅಪ್ಪಿಕೊಳ್ಳೋದ್ರಲ್ಲಿ, ಮತ್ತೆ ನಮ್ಮ ಜೀವನದ ಸೃಷ್ಟಿಕರ್ತರಾಗೋದ್ರಲ್ಲಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಬದಲಾವಣೆ ಸಾಧ್ಯ, ಆದ್ರೆ ಅದು ಅರಿವಿನಿಂದ ಶುರುವಾಗುತ್ತೆ. ಧನ್ಯವಾದಗಳು. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.